ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಒಂದು ದಿಗ್ಗಜ ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆ ಕಂಪನಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ತಮ್ನೈಲ್ನ ಮೂಲಕ, ಅಥವಾ ಈಗಾಗಲೇ ನೀವು ಕೂಡ ಈ ನ್ಯೂಸ್ ಅನ್ನ ನೋಡಿರ್ಬೋದು. ನೋಡೋಣ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕೇಳಿದ್ರೆ ನ್ಯೂಸ್ ಬಂದು ರಿಲಯನ್ಸ್ ಜಿಯೋಗೆ ಸಂಬಂಧಪಟ್ಟಂತೆ. ನಿಮ್ಗೆ ಗೊತ್ತಿದೆ ಜಿಯೋ ಎಷ್ಟು ದೊಡ್ಡ ಕಂಪನಿಯಾಗಿ ಬೆಳೀತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ. ಆದ್ರೆ ಇದು ಸಪರೇಟ್ ಆಗಿ ಲಿಸ್ಟ್ ಆಗಿರುವಂತ ಕಂಪನಿ ಅಲ್ಲ. ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗಡೆನೆ ಬರುವಂತ ಒಂದು ಕಂಪನಿ ರಿಲಯನ್ಸ್ ಜಿಯೋ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ 16 ಬಿಸ್ನೆಸ್ ಗಳಿದೆ. ನಾವು ಇತ್ತೀಚೆಗೆ ಒಂದು ಬಿಸ್ನೆಸ್ ಅನ್ನ ನೋಡಿದ್ವಿ, ಡಿಮರ್ಜ್ ಮಾಡಿ ಸಪರೇಟ್ ಎಂಟಿಟಿಯನ್ನಾಗಿ ಮಾಡಿದ್ರು, ಅದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್. ಈಗ ಇನ್ನೂ ಒಂದು ನ್ಯೂಸ್ ಬಂದಿದೆ, ಎಸ್ಪೆಷಲಿ ಜಿಯೋ ಕಂಪನಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಜಿಯೋ ಡಿಜಿಟಲ್ ಅಥವಾ ಜಿಯೋ ಟೆಲಿಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತೆ. ಅದೇನು ಅಂತ ನಾವು ನೋಡೋದಾದ್ರೆ ಗೆಳೆಯರಿ ನೋಡಬಹುದು, ಟ್ಯಾರಿಫ್ ಹೈಕ್ಸ್, 5G ಮಾನಿಟೈಸೇಷನ್ ಮೂವ್ಸ್ ಇಂಟ್ ಜಿಯೋಸ್ ಎಡೆಡ್ ಫಾರ್ IPO. ಅಂದ್ರೆ ಜಿಯೋದ IPO ಬರ್ಬೋದು ಅನ್ನೋ ಅಂತ ನ್ಯೂಸ್. ಇದು ಕಂಪನಿಯಿಂದ ಕನ್ಫರ್ಮೇಶನ್ ಬಂದಿರೋದಿಲ್ಲ, ರಿಪೋರ್ಟ್ಸ್ ಮೂಲಕ ಹಲವಾರು ಎಕ್ಸ್ಪರ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅದಕ್ಕೆ ಕಾರಣಗಳು ಹಲವಿದೆ, ಅವುಗಳನ್ನ ನಾವು ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡಬಹುದು, ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಟೇಕಿಂಗ್ ದ ಲೀಡ್ ಇನ್ ರೈಸಿಂಗ್ ಮೊಬೈಲ್ ಟ್ಯಾರಿಫ್ಸ್ ಅಂಡ್ ಮೂವಿಂಗ್ ಟು ಮಾನಿಟೈಸ್ ಇಟ್ಸ್ 5G ಬಿಸ್ನೆಸ್ ಕುಡ್ ಬಿ an indication of the telecom market leader readying for an initial public offering that could be India's largest, analysts said. Some of them expect an IPO as soon as early next year. ಅಂದ್ರೆ ಕಂಪನಿ ಇತ್ತೀಚೆಗೆ ಏನು ಟ್ಯಾರಿಫ್ ಹೈಕ್ ಮಾಡ್ತು, ಹಾಗೆ 5G ಮಾನಿಟೈಸೇಷನ್ ಏನ್ ಮಾಡ್ತಾ ಇದೆ, ಇವೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ IPO ತರುವುದರ ಮುನ್ಸೂಚನೆ ಅಂತ ಅನಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಈ IPO ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವರು ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ. ನೋಡಬಹುದು, ಅರ್ಲಿ ನೆಕ್ಸ್ಟ್ ಇಯರ್, ಅಂದ್ರೆ 2025ರ ಆರಂಭದಲ್ಲಿ ಬರಬಹುದು ಅನ್ನೋಂಥದ್ದು. ಹಾಗೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಅನಲಿಸ್ಟ್ ಮುಂದಿನ ತಿಂಗಳು ಇರುವಂತ ರಿಲಯನ್ಸ್ ಇಂಡಸ್ಟ್ರೀಸ್ ನ ಆನ್ಯುಯಲ್ ಜನರಲ್ ಮೀಟಿಂಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಬಹುದು, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮುಂದಿನ ತಿಂಗಳು ಇರುವಂತದ್ದು ಇನ್ನು ಡೇಟ್ ಗೊತ್ತಿಲ್ಲ. ಆಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ ಅನಲಿಸ್ಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ. ಹಾಗೆ ಮ್ಯಾನೇಜ್ಮೆಂಟ್ ಕೂಡ ತಮ್ಮ ಮುಂದಿನ ರೋಡ್ ಮ್ಯಾಪ್ ಅನ್ನು ಕೂಡ ಇನ್ವೆಸ್ಟರ್ ಗಳ ಮುಂದೆ ಇಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಯಾಕೆ IPO ತರಬೇಕು? ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲೇ ಇದೆ, ಅದರ ಪಾರ್ಟ್ ಆಗಿ ಮುಂದುವರಿತದೆ. ಹಾಗೆ ಯಾಕೆ ಪಾರ್ಟ್ ಆಗಿ ಮುಂದುವರಿಬಾರದು ಅನ್ನುವಂತ ಪ್ರಶ್ನೆಗಳಿಗೆ ಉತ್ತರ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು, ಆಸ್ ಪರ್ ರೂಲ್ಸ್ companies with valuation of 1 lakh crore or more need to sell at least 5% stake in IPO. ಅಂದ್ರೆ ಯಾವ ಕಂಪನಿ 1 ಲಕ್ಷ ಕೋಟಿಗಿಂತ ಹೆಚ್ಚಿನ ಮಾರ್ಕೆಟ್ ಕ್ಯಾಪ್ ಇರುತ್ತೋ ಅಥವಾ ವ್ಯಾಲ್ಯೂಯೇಷನ್ ಇರುತ್ತೋ, ಆ ಕಂಪನಿ ಅಕಾರ್ಡಿಂಗ್ ಟು ರೂಲ್ಸ್ ಅಟ್ ಲೀಸ್ಟ್ 5% ಸ್ಟೇಕ್ ಅನ್ನ IPO ಮೂಲಕ ಸೇಲ್ ಮಾಡಬೇಕಾಗುತ್ತೆ. ಇದು ರೂಲ್ಸ್. ಅಂದ್ರೆ ಯಾವ ಕಂಪನಿ ಲಿಸ್ಟೆಡ್ ಆಗಿರುತ್ತೋ ಅದರ ಒಳಗಡೆ ಬರುವಂತ ಬಿಸ್ನೆಸ್ ಗಳು. ಈಗ ಯಾವುದೋ ಒಂದು ಅನ್ಲಿಸ್ಟೆಡ್ ಕಂಪನಿ ಇದೆ ಅಂತಂದ್ರೆ ಅದು ಎಷ್ಟಿದ್ರು ಅದು ಮ್ಯಾಟರ್ ಆಗೋದಿಲ್ಲ. ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಇಲ್ಲಿ ಲಿಸ್ಟೆಡ್ ಕಂಪನಿ ಆಗಿರೋದ್ರಿಂದ, ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗಡೆ ಬರುವಂತ ಕಂಪನಿ ಜಿಯೋ ಆಗಿರೋದ್ರಿಂದ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಹಾಗೆ ಅಕಾರ್ಡಿಂಗ್ ಟು ಜೆಫ್ರೀಸ್ ನೋಡಬಹುದು, ನೀವು ಇಲ್ಲಿ ಜಿಯೋಸ್ ವ್ಯಾಲ್ಯೂಯೇಷನ್ $133 ಬಿಲಿಯನ್ ಅಂತ ಹೇಳ್ತಿದ್ದಾರೆ. ಅವರ ವ್ಯಾಲ್ಯೂಯೇಷನ್ ಅಂದ್ರೆ ಅವರು ವ್ಯಾಲ್ಯೂಯೇಷನ್ ಕೊಡ್ತಾ ಇರೋದು ಜಿಯೋಗೆ. ಅಂದ್ರೆ ರುಪೀಸ್ ಅಲ್ಲಿ ಹೇಳೋದಾದ್ರೆ 11.11 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಅಂದ್ರೆ ರೂಲ್ಸ್ ಏನಿದೆ ಜಸ್ಟ್ 1 lakh crore, ಆದ್ರೆ ಜಿಯೋದ ವ್ಯಾಲ್ಯೂಯೇಷನ್ 11 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ಸೊ ಈ ಪಾಯಿಂಟ್ ಅನ್ನ ಮುಂದೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ IPO ತರಬಹುದು, ಅದರಲ್ಲಿ 5% ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಅನ್ನ ಹಲವು ಅನಲಿಸ್ಟ್ ಗಳು ಮಾಡ್ತಿದ್ದಾರೆ. ಹಾಗೆ ಇನ್ ಕೇಸ್ 5% ಸ್ಟೇಕ್ ಅನ್ನ ಸೇಲ್ ಮಾಡಿದ್ರೆ ಈ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು 55,500 ಕೋಟಿ ಮೊತ್ತ ಆಗುತ್ತೆ. ಇದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಅತಿ ದೊಡ್ಡ IPO ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಇಲ್ಲಿವರೆಗೂ ಬಂದಿರುವಂತ IPOಗಳಲ್ಲಿ. ಯಾಕೆಂತಂದ್ರೆ ಇಲ್ಲಿವರೆಗೂ ಬಂದಿರುವಂತ IPOದಲ್ಲಿ 21,000 ಕೋಟಿ LIC ರೈಸ್ ಮಾಡಿತ್ತು IPO ಮೂಲಕ. ಅದೇ ಹೈಯೆಸ್ಟ್ 3.5% ಸ್ಟೇಕ್ ಅನ್ನ ಸೇಲ್ ಮಾಡೋ ಮೂಲಕ. ತದನಂತರ ಅದಕ್ಕಿಂತ ಜಾಸ್ತಿ ಯಾವುದು ಬಂದಿಲ್ಲ. ಇತ್ತೀಚೆಗೆ Hyundai IPOಗೆ ಫೈಲ್ ಮಾಡಿದೆ, ಅದು ಅರೌಂಡ್ 25,000 ಕೋಟಿ ರೈಸ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಆದ್ರೆ ಇನ್ನು ಎಷ್ಟು ಅಂತ ಕ್ಲಾರಿಟಿ ಇಲ್ಲ Hyundaiದು. ಇನ್ ಕೇಸ್ Hyundai 25,000 ಕೋಟಿ ಬಂದ್ರು ಕೂಡ ಬಂದಿರೋದ್ರಲ್ಲಿ 25,000 ಕೋಟಿದು ಅತಿ ದೊಡ್ಡದಾಗುತ್ತೆ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಜಿಯೋ ಏನಾದ್ರು ಬಂದ್ರೆ ಅದು 55,000 ಕೋಟಿ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಕಂಪನಿ ಎಷ್ಟು ಬೇಕಾದ್ರೂ ಸೇಲ್ ಮಾಡಬಹುದು. ಫಸ್ಟ್ ಒಂದು 2% 3% ಸೇಲ್ ಮಾಡಿ ನಂತರ YFS ಮೂಲಕ ಸೇಲ್ ಮಾಡಬಹುದು. ಬಟ್ ಇನ್ ಕೇಸ್ 5% ಸ್ಟೇಕ್ ಅನ್ನ ಸೇಲ್ ಮಾಡ್ತಾರೆ ಅಂತಂದ್ರೆ ಅಕಾರ್ಡಿಂಗ್ ಟು ಜಫ್ರೀಸ್ ವ್ಯಾಲ್ಯೂಯೇಷನ್ ಸುಮಾರು 55,000 ಕೋಟಿ ಆಫರ್ ಮಾಡಬೇಕಾಗುತ್ತೆ. ಇದು ಈ IPOದ ಸಾಧ್ಯತೆಗಳು. ಇಲ್ಲಿ ನೋಡಬಹುದು, ದ ಸ್ಟೇಜ್ ಈಸ್ ನೌ ಸೆಟ್ ಫಾರ್ ದ ಟೆಲಿಕಾಂ ಮಾರ್ಕೆಟ್ ಲೀಡರ್ಸ್, ಮಚ್ ಅವೈಟೆಡ್ IPO ಇನ್ ದ ನಿಯರ್ ಫ್ಯೂಚರ್, ಸೆಡ್ ಮಯೂರೇಶ್ ಜೋಶಿ, ಹೆಡ್ ಆಫ್ ಇಕ್ವಿಟಿ ರಿಸರ್ಚ್ ಅಟ್ ಇಂಡಿಯನ್ ಯೂನಿಟ್ ಆಫ್ US ಬೇಸ್ಡ್ ವಿಲಿಯಂ ಓ ನೀಲ್ ಅಂಡ್ ಕೋ. ಹಾಗೆ ಅವರು ಇನ್ನೂ ಕೆಲವು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದ್ದಾರೆ. ನೋಡಬಹುದು,
Joshi and other analysts predict the tariff hike and money from the 5G business to boost Jio's average revenue per user, andre ARPU, a key performance metric for telecom firms in the coming quarters, making it more attractive to potential investors ahead of a share sale. ಅಂದ್ರೆ ಏನು ಇತ್ತೀಚಿನ ಟ್ಯಾರಿಫ್ ಹೈಕ್ ಮಾಡಿದ್ರು, ಸೊ ಅದರಿಂದ ಅರ್ಪು ಜಾಸ್ತಿ ಆಗುತ್ತೆ. ನಾನು ಟ್ಯಾರಿಫ್ ಹೈಕ್ ಮಾಡಿದಾಗ್ಲೂ ಕೂಡ ಹೇಳಿದೆ ಇದನ್ನ, ಅರ್ಪು ಬಗ್ಗೆ ಅವರೇಜ್ ರೆವೆನ್ಯೂ ಪರ್ ಯೂಸರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಟೆಲಿಕಾಂ ಕಂಪನೀಸ್ ಅನ್ನ ನಾವು ಅನಾಲಿಸಿಸ್ ಮಾಡುವಾಗ. ಇದು ಜಾಸ್ತಿ ಇದ್ದಷ್ಟು ಇನ್ವೆಸ್ಟರ್ಸ್ ಗೆ ಒಳ್ಳೇದು. ಹಾಗೆ ಜಫ್ರೀಸ್ ಅವರು ಹೇಳಿರುವಂತ ಮಾತುಗಳು ಇಲ್ಲಿದೆ, ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ಹಾಗೆ ನಾವೇನ್ ಅವಾಗ್ಲೇ ಇಮೇಜ್ ಅಲ್ಲಿ ನೋಡಿದ್ವಿ ಅದೇ ಪಾಯಿಂಟ್ಸ್ ಇಲ್ಲಿದೆ, ನೋಡ್ಕೊಳ್ಬಹುದು. ಹಾಗೆ ಈ ಜಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹಲವಾರು ಫಾರಿನ್ ಫಂಡ್ಸ್ ಈಗಾಗಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ನೋಡಬಹುದು 67% ಹೋಲ್ಡಿಂಗ್ ಪ್ರಮೋಟರ್ಸ್ ಹತ್ರ ಇದೆ, ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಹತ್ರ. ಇನ್ನ 32.97% ಏನಿದೆ, ಇದರಲ್ಲಿ ನೋಡಬಹುದು 17.72% ಇಸ್ ಕಲೆಕ್ಟಿವ್ಲಿ ಹೆಲ್ಡ್ ಬೈ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ ಮೆಟಾ ಅಂಡ್ ಗೂಗಲ್. ಫೇಸ್ಬುಕ್ ಪೇರೆಂಟ್ ಕಂಪನಿ ಏನಿದೆ ಮೆಟಾ, ಅವರು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನಂತರ ಗೂಗಲ್ ಇನ್ವೆಸ್ಟ್ ಮಾಡಿದೆ. ಹಾಗೆ ವಿಸ್ತಾ ಇಕ್ವಿಟಿ ಪಾರ್ಟ್ನರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. KKR ಇನ್ವೆಸ್ಟ್ ಮಾಡಿದ್ದಾರೆ. KKR ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲ, ಇದು ಅಮೆರಿಕನ್ ಇನ್ವೆಸ್ಟ್ಮೆಂಟ್ ಫರ್ಮ್. ಕೋಲ್ಬರ್ಗ್ ಗ್ರಾವಿಸ್ ರಾಬರ್ಟ್ ಅಂತ ಕಂಪನಿ ಹೆಸರು, ಫುಲ್ ಫಾರ್ಮ್ US ಬೇಸ್ಡ್ ಇನ್ವೆಸ್ಟ್ಮೆಂಟ್ ಕಂಪನಿ. ಹಾಗೆ PIF ಇದೆ, ಸಿಲ್ವರ್ ಲೇಕ್, ಕಾಟರ್ಟನ್, ಜನರಲ್ ಅಟ್ಲಾಂಟಿಕ್ ಅಂಡ್ TPG, ಇವರು 15.25% ಹೋಲ್ಡಿಂಗ್ ಇಟ್ಟಿದ್ದಾರೆ. ಮೆಟಾ ಅಂಡ್ ಗೂಗಲ್ 17.72% ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ನೋಡಬಹುದು, ಅಕಾರ್ಡಿಂಗ್ ಟು ಅನಲಿಸ್ಟ್ ದ PE ಫರ್ಮ್ಸ್ ಮೇ ಲುಕ್ ಟು ಎಕ್ಸಿಟ್ ದೇರ್ ಇನ್ವೆಸ್ಟ್ಮೆಂಟ್ ವಯಾ ಎನ್ IPO. ಸ್ಯಾನ್ಫೋರ್ಡ್ C. Bernstein in a report said the typical holding period of PE investors is around 4 years. ಅಂದ್ರೆ ಇವರೆಲ್ಲಾನು ಕೂಡ ಆಲ್ಮೋಸ್ಟ್ ಈ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡಿದ್ವಿ, ಇದೆಲ್ಲಾನು ಕೂಡ 2020 ಬಂದಂತ ಬ್ರೇಕಿಂಗ್ ನ್ಯೂಸ್ ಗಳು. ಯಾವಾಗ ಕೋವಿಡ್ ಕ್ರಾಶ್ ಅಲ್ಲಿ ಮಾರ್ಕೆಟ್ ಬಿದ್ದಿತ್ತು, ರಿಲಯನ್ಸ್ ಇಂಡಸ್ಟ್ರೀಸ್ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಕ್ರಾಶ್ ನಂತರ. ಅದಕ್ಕೆ ಕಾರಣನೇ ಪ್ರತಿದಿನ ಕೂಡ ಒಂದಲ್ಲ ಒಂದು ನ್ಯೂಸ್ ಗಳು ಬರ್ತಿತ್ತು. ಅಟ್ಲೀಸ್ಟ್ ಒಂದು ವೀಕ್ ಅಲ್ಲಿ ಒಬ್ಬರಲ್ಲ ಒಬ್ಬರು ಈ PE ಇನ್ವೆಸ್ಟರ್ಸ್ ಬರ್ತಾ ಇದ್ರು, ರಿಲಯನ್ಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ, ಇವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಬರ್ತಾನೆ ಇತ್ತು ನ್ಯೂಸ್. ಸ್ಟಾಕ್ ಮೇಲ್ಗಡೆ ಹೋಗ್ತಾನೆ ಇತ್ತು. ಅವ್ರು ಅವರೇಜ್ ಟೈಮ್ 4 years ಅಂತ ಹೇಳ್ತಿದ್ದಾರೆ. ಅಂದ್ರೆ 4 years ಈಗಾಗಲೇ ಆಗಿದೆ, ಕೆಲವರದು ಹತ್ರ ಬಂದಿದೆ. ಹಾಗಾಗಿ ಮೇ ಬಿ ಅವರು ಎಕ್ಸಿಟ್ ಆಗ್ಬಹುದು IPO ಮೂಲಕ ಅನ್ನುವಂತ ಸುದ್ದಿ ಇದು. ಸೊ ಈ ಎಲ್ಲ ಕಾರಣಗಳಿಗೆ ಬಹುಶಃ ಮುಂದಿನ ವರ್ಷದ ಆರಂಭದಲ್ಲಿ ರಿಲಯನ್ಸ್ ಜಿಯೋದ IPO ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ನ ಹಲವು ಅನಲಿಸ್ಟ್ ಗಳು ಕೊಡ್ತಿದ್ದಾರೆ. ಹಾಗೆ ನಾವು ಈ ಹಿಂದೆ ಸಾಕಷ್ಟು ಸಲ ರಿಲಯನ್ಸ್ ಇಂಡಸ್ಟ್ರೀಸ್ ನ ನಂಬರ್ ಅನ್ನ ನೋಡಿದೀವಿ. ಆಲ್ಮೋಸ್ಟ್ ರಿಸಲ್ಟ್ ಅನೌನ್ಸ್ ಆದಾಗೆಲ್ಲ ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಇದರ ರಿಸಲ್ಟ್ ಅನ್ನ ನೋಡುವಾಗ ನಾವು ಯೂಶುವಲಿ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡ್ತೀವಿ. ಸೊ ಸೆಗ್ಮೆಂಟ್ ವೈಸ್ ರೆವಿನ್ಯೂಗೆ ಬಂದ್ರೆ ಇಲ್ಲಿ ನೋಡಬಹುದು ಡಿಜಿಟಲ್ ಸರ್ವಿಸಸ್ ಅಂತ ಇದೆ, ಇದು ಜಿಯೋ ಬಿಸ್ನೆಸ್. ಎಷ್ಟು ನೋಡಬಹುದು, 34,741 ಕೋಟಿ. ಹಾಗೆ ಇಲ್ಲಿರುವಂತ ಅಮೌಂಟ್ ಎಲ್ಲ ಕೋಟಿಗಳಲ್ಲಿದೆ, ನೀವು ಇಲ್ಲಿ ನೋಡಬಹುದು. ಅಂದ್ರೆ 34,700 ಕೋಟಿ ಬಿಸ್ನೆಸ್ ಮಾಡ್ತಿರುವಂತ ಕಂಪನಿ ಫಾರ್ 3 months, ಇಯರ್ಲಿ ಅಲ್ಲ, ಬರೀ 3 months ಅಲ್ಲಿ. ಇಲ್ಲಿ ಇಯರ್ಲಿ ಇದೆ ನೋಡಬಹುದು ಡೇಟಾ. ಡಿಜಿಟಲ್ ಸರ್ವಿಸಸ್ 1,32,938 ಕೋಟಿ ಕಂಪನಿಯ ರೆವಿನ್ಯೂ. ಹಾಗೆ 2023 1,19,791. 23-24 ಕಂಪೇರ್ ಮಾಡಬಹುದು ಯಾವ ರೀತಿ ಬೆಳವಣಿಗೆ ಈ ಕಂಪನಿಯ ಬಿಸ್ನೆಸ್ ಅಲ್ಲಿ ಇದೆ ಅಂತ. ಸೊ ಇದು ಒಂದು ದೊಡ್ಡ ಕಂಪನಿ, ಲಿಸ್ಟಿಂಗ್ ಡೇನೇನ ಒಂದು ಬ್ಲೂ ಚಿಪ್ ಕಂಪನಿ. ಯಾವತ್ ಲಿಸ್ಟ್ ಆದ್ರೂ ಸರಿ, ನೋಡೋಣ ಯಾವತ್ತು ಬರುತ್ತೆ ಅಂತ, ಹೋಪ್ ಇಟ್ಕೊಳ್ಳೋಣ ಬೇಗ ಬರ್ಲಿ ಅಂತ. ಯಾಕಂದ್ರೆ ಎಲ್ಲ ಇನ್ವೆಸ್ಟರ್ಸ್ ತುಂಬಾ ಜನ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಇಷ್ಟ ಪಡದೇ ಇರೋರು ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಆಯಿಲ್ ಬಿಸ್ನೆಸ್ ಇಷ್ಟ ಆಗೋದಿಲ್ಲ, ಉದಾಹರಣೆಗೆ. ಇನ್ನೊಬ್ಬರಿಗೆ ರಿಟೇಲ್ ಇಷ್ಟ ಆಗೋದಿಲ್ಲ. ತುಂಬಾ ಜನರಿಗೆ ರಿಲಯನ್ಸ್ ಜಿಯೋದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅದು ಸಪರೇಟ್ ಕಂಪನಿ ಇಲ್ಲ, ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಅವಾಯ್ಡ್ ಮಾಡ್ತಾರೆ. ಅಂತವ್ರಿಗೆ ಖಂಡಿತ ಇದು ಬೆನಿಫಿಟ್ ಅನ್ನ ತಂದು ಕೊಡುತ್ತೆ, ಇನ್ ಕೇಸ್ ಸಪರೇಟ್ IPO ಮೂಲಕ ಬಂದು ಲಿಸ್ಟ್ ಆದ್ರೆ. ನೋಡೋಣ, ಇವೆಲ್ಲ ಕೂಡ ಸಾಧ್ಯತೆಗಳು, ಬಟ್ ಚಾನ್ಸಸ್ ಅಂತೂ ಜಾಸ್ತಿ ಇದೆ ಬರೋ ಅಂತದ್ದು. ಬಟ್ ಅದಕ್ಕೆ ಇನ್ನು ಕ್ಲಾರಿಟಿ ನಮಗೆ ಕಂಪನಿಯ ಮುಂದಿನ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಸಿಗಬಹುದು. ಅಲ್ಲಿವರೆಗೂ ವೈಟ್ ಮಾಡೋಣ. ಹಾಗೆ ಒಂದ್ಸಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಬಹುದು 3,95,957 ಕೋಟಿ ಕಂಪನಿಯ ರೆವೆನ್ಯೂ ಮಾರ್ಚ್ 2013. ಹಾಗೆ ನಾವು ಈಗ 24 ಬಂದ್ರೆ 9,01,064 ಕೋಟಿ. ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ 79,000 ಕೋಟಿ ಲಾಭವನ್ನ ಒಂದು ವರ್ಷದಲ್ಲಿ ಗಳಿಸಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ನಿಮಗೆ ದೊಡ್ಡ ನಂಬರ್ ಕಾಣೋದಿಲ್ಲ, ಬಟ್ ಡೀಸೆಂಟ್ ನಂಬರ್ ಕಾಣುತ್ತೆ. CAGR ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ TTM ಅಲ್ಲಿ ಸ್ವಲ್ಪ ಡೌನ್ ಇದೆ, ಸೇಲ್ಸ್ ಗ್ರೋತ್ ಅಲ್ಲೂ ಅಷ್ಟೇ. ಇನ್ನುಳಿದಂತೆ ಡಿಸೆಂಟ್ ನಂಬರ್ಸ್ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 50.31% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 22% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS ಆಲ್ಮೋಸ್ಟ್ 17% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 10.5% ಹೋಲ್ಡಿಂಗ್ ಇಟ್ಟಿದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. 38-39% FIS DIS ಇಟ್ಕೊಂಡಿದ್ದಾರೆ ಈ ಸ್ಟಾಕ್ ಅಲ್ಲಿ. ಒಂದು ಬ್ಲೂ ಚಿಪ್ ಕಂಪನಿ, ಆಲ್ಮೋಸ್ಟ್ ಪ್ಯಾಸಿವ್ ಫಂಡ್ಸ್ ತುಂಬಾನೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ನೀವು ಯಾವುದೇ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳ ಪೋರ್ಟ್ಫೋಲಿಯೋ ಓಪನ್ ಮಾಡಿ ನೋಡಿ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಅದರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದ್ದೇ ಇರುತ್ತೆ. ಸ್ವಲ್ಪನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ, ಈವನ್ ಸ್ಮಾಲ್ ಕ್ಯಾಪ್ ಫಂಡ್ ಕೂಡ. ಅದಕ್ಕೆ ಹಲವು ಕಾರಣಗಳಿರುತ್ತೆ. ಬೇಗ ಲಿಕ್ವಿಡೇಟ್ ಮಾಡ್ಕೊಳ್ಬಹುದು ಅನ್ನೋದು ಒಂದು ಕಾರಣ ಆಗಿರುತ್ತೆ. ಅದರಲ್ಲಿ ಬ್ಯಾಡ್ ಟೈಮ್ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಡಿಸೆಂಟ್ ರಿಟರ್ನ್ ಸಿಗುತ್ತೆ ಅನ್ನೋ ಕಾರಣನೂ ಆಗಿರುತ್ತೆ. ನೋಡೋಣ, ಸೋನರ್ ಆರ್ ಲೇಟರ್ ರಿಲಯನ್ಸ್ ಜಿಯೋ IPO ಬರುತ್ತೆ. ಆಗ ನಾವು ಕೂಡ ಅಪ್ಲೈ ಮಾಡೋಣ. ಇದು ಕೂಡ ಒನ್ ಆಫ್ ದ ಐಪಿಡ್ IPO ಆಗಿರುತ್ತೆ. ನಾವು ರೀಸೆಂಟ್ ಟಾಟಾ ಟೆಕ್ನಾಲಜೀಸ್ IPO ನೋಡಿದ್ವಿ.
So ಅದೇ ರೀತಿ ಇದು ಕೂಡ ಇರುತ್ತೆ. ಬಟ್ ಟಾಟಾ ಟೆಕ್ ನ ಬಿಸ್ನೆಸ್ಗೂ ಇದರ ಬಿಸ್ನೆಸ್ಗೂ ಕಂಪೇರ್ ಮಾಡಕ್ ಆಗೋದಿಲ್ಲ. ಅದೇ ಬೇರೆ ತರ, ಇದೇ ಬೇರೆ ತರ. ಸೊ ನೋಡೋಣ. ಜೊತೆಗೆ ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಶೇರ್ ಹೋಲ್ಡರ್ಸ್ ಕೋಟಾ ಕೂಡ ಇರಬಹುದು ಅಪ್ಲೈ ಮಾಡ್ಲಿಕ್ಕೆ. ಸೊ ಪ್ರಾಬಬ್ಲಿ ಇರುತ್ತೆ. ಸೊ ನೋಡೋಣ, ಅದು ಅನೌನ್ಸ್ಮೆಂಟ್ ಆದಾಗ ಅದ್ರ ಬಗ್ಗೆ ಎಲ್ಲಾನು ಕೂಡ ಗೊತ್ತಾಗುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.